ಮೈಸೂರಲ್ಲಿ ಮತ್ತೆ ಮುನ್ನೆಲೆಗೆ ಬಂದಿದೆ ಅಂಧಕಾಸುರ ಸಂಹಾರದ ವಿವಾದ. ನಿನ್ನೆ ತಾಲೂಕು ಆಡಳಿತದ ವತಿಯಿಂದ ಶಾಂತಿ ಸಭೆ ನಡೆಯಿತು, ಅದು ವಿಫಲವಾಗಿದೆ. ಈಗ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಕಳೆದ ಬಾರಿ ಕೂಡ ಇದು ವಿವಾದದ ಸ್ವರೂಪವನ್ನು ಪಡೆದುಕೊಂಡಿತ್ತು. ಅಂದರೆ ಶಾಂತಿ ಅಲ್ಲಿ ಬರಬೇಕು ಅಂತೇಳಿ ಕಳೆದ ವರ್ಷ ಅಂಧಕಾಸುರ ಸಂಹಾರದ ವೇಳೆ ಭಾರಿ ಗಲಾಟೆ ಆಗಿತ್ತು. ಅಂದರೆ ಎಂಜಲದ ನೀರನ್ನು ಚಿಮ್ಮಿಸಿದ್ದಾರೆ ಅಂತೇಳಿ ನಿನ್ನೆ ಸಭೆ ನಡೆಸಿದರು ತಹಶೀಲ್ದಾರ್ ಶಿವಕುಮಾರ್. ಮೈಸೂರಲ್ಲಿ ಅಂಧಕಾಸುರ ಸಂಹಾರದ ಒಂದು ವಿವಾದ, ನಂಜುಂಡೇಶ್ವರ ಉತ್ಸವ ಮೂರ್ತಿಗೆ ಎಂಜಲು ನೀರು ಎರಚಿದ್ರು ಅನ್ನುವಂಥ ಆರೋಪಕ್ಕೆ ಸಂಬಂಧಪಟ್ಟಂತೆ ಕಳೆದ ವರ್ಷ ದೊಡ್ಡ ಗಲಾಟೆ ನಡೆದು ಹೋಗ್ಬಿಟ್ಟಿತ್ತು ಅಲ್ಲಿ. ಈಗ ಅಂಧಕಾಸುರನ ಸಂಹಾರ ಆಚರಣೆ ಇದೆಯಲ್ವಾ, ಅದಕ್ಕೆ ಸಂಬಂಧಪಟ್ಟಂಗೆ ಮತ್ತೆ ವಿವಾದ ಸೃಷ್ಟಿಯಾಗಿದೆ. ನೋಡಿ, ಮಹಿಷ ರಂಗೋಲಿ ಏನಿದೆ, ಆ ರಂಗೋಲಿ ಬಿಡಿಸುವಂಥದ್ದು ಕೆಲವೊಂದಿಷ್ಟು ಆಚರಣೆಗಳಿದ್ದಾವೆ. ಅಂದರೆ ಅಲ್ಲಿ ಮಹಿಷಾಸುರನನ್ನು ಸಂಹಾರ ಮಾಡಲಾಗುತ್ತೆ. ಈಗ ಅಲ್ಲಿ ಪದೇ ಪದೇ ಜಗಳ ಆಗ್ತಾ ಇರುತ್ತೆ, ಘರ್ಷಣೆಗಳು. ಈಗ ದಲಿತ ಸಮುದಾಯದ ಅವ್ರ ಕಡೆಯಿಂದ ಮತ್ತು ಅಲ್ಲಿ ಮೇಲ್ವರ್ಗದ ಕಡೆಯವರಿಂದ. ಹಾಗಾಗಿಯೇ ಶಾಂತಿ ನೆಲೆಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಿನ್ನೆ ತಹಶೀಲ್ದಾರ್ ಅವರ ಸಮ್ಮುಖದಲ್ಲಿ ವಿವಿಧ ಪ್ರಗತಿಪರ ಸಂಘಟನೆಗಳು, ಬೇರೆ ಬೇರೆ ಕಮಿಟಿರು ಬಂದಿದ್ದರು, ಒಂದು ಸಭೆಯನ್ನು ಮಾಡಿದರು. ಆದರೆ ಆ ಸಭೆ ಸಕ್ಸಸ್ ಆಗಲಿಲ್ಲ. ಅಂಧಕಾಸುರನ ಸಂಹಾರ ಆಚರಣೆ ಅದು ಕಳೆದ ವರ್ಷವೂ ಕೂಡ ಸಾಕಷ್ಟು ವಿವಾದಕ್ಕೆ ಕಾರಣ ಆಗಿತ್ತು. ಆ ರಂಗೋಲಿಯನ್ನು ತುಳಿದ್ರು ಅನ್ನುವಂಥ ಕಾರಣಕ್ಕೆ ಸುಮಾರು 6 ಜನರ ವಿರುದ್ಧ FIR ಕೂಡ ಮಾಡಿದರು. ಬಟ್ ಈಗ ಇವರ ಒಂದು ಆರೋಪ ಏನು ಅಂತ ಹೇಳಿದ್ರೆ, ಮಾನವೀಯತೆ ಇಲ್ಲದಂಥ ಒಂದು ಆಚರಣೆ ಇದು ಅನ್ನುವಂಥ ಒಂದು ಆರೋಪ ದಲಿತ ಸಂಘಟನೆಗಳದ್ದು. ಶ್ರೀಕಂಠೇಶ್ವರ ದೇಗುಲದ ಬಳಿ ಆ ಮಹಿಷರನ ಚಿತ್ರವನ್ನು ಬಿಡಿಸ್ತಾರೆ, ಬಳಿಕ ಅದನ್ನು ಸಂಹಾರ ಮಾಡ್ತಾರೆ. ಅಂದರೆ ರಂಗೋಲಿ ಬಿಡಿಸಿ ಅದನ್ನ ಮೇಲೆ ಅದನ್ನು ಹಾಳು ಮಾಡುವಂತಂದರೆ ಸಂಹಾರ ಮಾಡುವುದು, ಆ ಮೂಲಕ ಅಂದರೆ ಅಳಿಸಿ ಹಾಕುವುದು. ಈ ರೀತಿಯಾಗಿ ಅದರ ಒಂದು ಆಚರಣೆ ನಡ್ಕೊಂಡು ಬರ್ತಾ ಇದೆ. ಬಟ್ ಈಗ ಈ ಆಚರಣೆ ಮಾನವೀಯತೆಯ ವಿರುದ್ಧವಾಗಿದೆ ಅನ್ನುವಂಥ ಆರೋಪ ಅವ್ರದ್ದು. ಪೊಸಿಷನ್ ಬಗ್ಗೆ ಕ್ಲಾರಿಫಿಕೇಶನ್ ರಿಲೇಟೆಡ್, ಅಂದ್ರೆ ಲಾಸ್ಟ್ ಇಯರ್ ಇದು ಮಹಿಷಾಸುರ ಫೋಟೋ ರಿಲೇಟೆಡ್ ನಮ್ಮ ಎಕ್ಸ್ಪರ್ಟ್ ಕಮಿಟಿಯಿಂದ ಒಂದು ಫೋಟೋನ ಈಗ ಕೊಟ್ಟಿದ್ದಾರೆ. ಸೊ ಆ ಫೋಟೋ, ಅಂಧಕಾಸುರ ಫೋಟೋ ಇದು ಫೈನಲೈಸ್ ಆಗಿದೆ. ಈ ಕುರಿತು ನಾವು ಸಭೆಯನ್ನ ಕರೆದಿ ಇದನ್ನ ಕ್ಲಾರಿಫಿಕೇಶನ್ ಕೊಟ್ಟಿದ್ದೀವಿ. ಸೊ ಹಾಗೂ ಯಾವ ರೀತಿ ಆಚರಣೆ ಮಾಡಬೇಕು ಅಂತಲೂ ಒಂದು ಕ್ಲಿಯರ್ ಕಟ್ ಆಗಿ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಅದೇ ರೀತಿ ಆಚರಣೆ ಮಾಡಬೇಕು ಅಂತ ನಿರ್ಧಾರ ಮಾಡ್ಕೊಂಡು ಎಲ್ಲರೂ ಸಹಕಾರ ಮಾಡಬೇಕು, ಸಾರ್ವಜನಿಕರು ಮತ್ತೆ ಎಲ್ಲರೂ ಕೂಡ ಭಕ್ತಾದಿಗಳು ಸಹಕಾರ ಮಾಡಬೇಕು ಅಂತ ಈ ಮೂಲಕ ಕೋರಕ್ಕೆ ಇಷ್ಟಪಡ್ತೀನಿ. 12ನೇ ತಾರೀಕು ಅಂಧಕಾಸುರ ಪೊಸಿಷನ್ ಬಗ್ಗೆ ಕ್ಲಾರಿಫಿಕೇಶನ್ ರಿಲೇಟೆಡ್, ಅಂದ್ರೆ ಲಾಸ್ಟ್ ಇಯರ್ ಇದು ಮಹಿಷಾಸುರ ಫೋಟೋ ರಿಲೇಟೆಡ್ ನಮ್ಮ ಎಕ್ಸ್ಪರ್ಟ್ ಕಮಿಟಿಯಿಂದ ಒಂದು ಫೋಟೋನ ಈಗ ಕೊಟ್ಟಿದ್ದಾರೆ. ಸೊ ಆ ಫೋಟೋ ಅಂಧಕಾಸುರ ಫೋಟೋ ಮತ್ತಷ್ಟು ಮಾಹಿತಿ ಪುನೀತ್ ನೀಡ್ತಾರೆ. ಪುನೀತ್, 2023 ಕೂಡ ಅಂಧಕಾಸುರನ ಸಂಹಾರದ ಒಂದು ಗಲಾಟೆ ತಾರಕಕ್ಕೇರಿತ್ತು. ಈಗ ಮತ್ತೆ ವಿವಾದದ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಈಗ ಸಂಧಾನ ಸಭೆ ಯಾಕೆ ವಿಫಲ ಆಯಿತು, ಯಾವುದಕ್ಕೆ ಇಲ್ಲಿ ಒಮ್ಮತ ಬರಲಿಲ್ಲ, ಇದನ್ನು ಹೇಗೆ ಬಗೆಹರಿಸ್ಕೊಳ್ತಾರೆ ಅಂತ? ಪ್ರಮುಖವಾಗಿ ನಂಜನಗೂಡಿನಲ್ಲಿ ನಡೆಯುವಂತಹ ಒಂದು ಧಾರ್ಮಿಕ ಕಾರ್ಯಕ್ರಮ ಇದು. ಈ ಒಂದು ಕಾರ್ಯಕ್ರಮದಲ್ಲಿ ಏನು ಅಲ್ಲಿ ಅಂಧಕಾಸುರನನ್ನ ಒಂದು ಸಂಹಾರ ಮಾಡಿದಂತಹ ಒಂದು ಹಿನ್ನೆಲೆಯಲ್ಲಿ ಆ ಒಂದು ಸಂಭ್ರಮಾಚರಣೆಯನ್ನ ಮಾಡಲಾಗುತ್ತೆ. ಆದ್ರೆ ಇಲ್ಲಿ ಅಂಧಕಾಸುರ ನಮ್ಮ ಮೂಲ ಪುರುಷ, ಹೀಗಾಗಿ ಆತನಿಗೆ ಅಪಮಾನ ಮಾಡತಕ್ಕಂಥದ್ದು ಸರಿಯಲ್ಲ ಅಂತ ಹೇಳಿ ಒಂದಷ್ಟು ಆ ದಲಿತ ಪರ ಸಂಘಟನೆಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಕಳೆದ ವರ್ಷವೂ ಕೂಡ ನಂಜನಗೂಡಿನಲ್ಲಿ ಒಂದು ರೀತಿ ಗಲಾಟೆ ಆದಂತದ್ದಿತ್ತು. ಜೊತೆಗೆ ಅಲ್ಲಿ ನಂಜನಗೂಡಿನಲ್ಲಿ ಬಂದ ಒಂದು ವಾತಾವರಣವೂ ಕೂಡ ಇತ್ತು. ಹೀಗಾಗಿ ಈ ಬಾರಿ ಅದನ್ನ ಶಾಂತಿಯುತವಾಗಿ, ಅಂದ್ರೆ ಎಲ್ಲ ಮುಖಂಡರ ದಲಿತ ಪರ ಸಂಘಟನೆಗಳಿರ್ಬಹುದು, ಜೊತೆಗೆ ಈ ಒಂದು ಧಾರ್ಮಿಕ ಆಚರಣೆಯನ್ನ ಮಾಡ್ತಕ್ಕಂತ ಭಕ್ತಾದಿಗಳಿರ್ಬಹುದು, ಇವರೆಲ್ಲರನ್ನೂ ಕೂಡ ಸೇರಿಸುವ ಮುಖಾಂತರ ಅಧಿಕಾರಿಗಳು ಅವರನ್ನ ಸಮಾಧಾನಗೊಳಿಸುವಂತದ್ದು, ಶಾಂತಿ ಸಭೆಯನ್ನು ನಡೆಸುವ ಮುಖಾಂತರ ಅಲ್ಲಿ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ಲಿಕ್ಕೆ ಮುಂದಾಗಿದ್ರು. ಆದ್ರೆ ಈ ಒಂದು ಶಾಂತಿಯ ಸಭೆ ವಿಫಲವಾಗಿರ್ತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ, ನಂಜುಂಡೇಶ್ವರನ ಭಕ್ತರು ಇರ್ಬೋದು, ಜೊತೆಗೆ ಅಂಧಕಾಸುರನ
ಸಂಹಾರಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ ಅದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸಿರ್ತಕ್ಕಂಥ ದಲಿತ ಪರ ಸಂಘಟನೆ ಇರ್ಬೋದು, ಅದನ್ನ ಸೀಮಿತವಾಗಿ ಕಾರ್ಯಕ್ರಮವನ್ನ ಮಾಡಬೇಕು, ಅಲ್ಲಿ ಅಂಧಕಾಸುರನ ಒಂದು ಚಿತ್ರಣವನ್ನ ಏನ್ ಬರೀಲಾಗುತ್ತೆ ಆ ಒಂದು ಚಿತ್ರಣವನ್ನು ಚಿಕ್ಕದಾಗಿ ಬರೀತಕ್ಕಂಥದ್ದು ಇರ್ಬೋದು, ಜೊತೆಗೆ ಧಾರ್ಮಿಕ ಆಚರಣೆಯನ್ನ ಮಾಡಬೇಕು ಅನ್ನೋ ಒಂದು ಹಿನ್ನೆಲೆ ಇರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಅಲ್ಲಿ ಅದನ್ನ ತುಳಿಯುವಂತದ್ದು ಇರಬಹುದು, ಅದನ್ನ ವಿಕೃತಗೊಳಿಸ್ತಕ್ಕಂಥದ್ದು ಇರ್ಬೋದು, ಇದ್ಯಾವುದನ್ನು ಕೂಡ ಮಾಡಬಾರ್ದು. ಧಾರ್ಮಿಕ ಆಚರಣೆ ಮಾಡ್ಲಿಕ್ಕೆ ನಮ್ಗೆ ನಾವು ಅವಕಾಶವನ್ನು ಕೊಡ್ತೇವೆ ಅಂತ ಹೇಳಿ ಮಾತನಾಡ್ತಾರೆ. ಆದ್ರೆ ಇಲ್ಲಿ ನಂಜುಂಡೇಶ್ವರನ ಭಕ್ತಾದಿಗಳೇನಿರ್ತಾರೆ ಇವರು ಹಿಂದಿನಿಂದಲೂ ಕೂಡ ಯಾವ ರೀತಿಯಾಗಿ ಅಂಧಕಾಸುರನ ಒಂದು ಚಿತ್ರಣವನ್ನು ಬರೆದು ಅದನ್ನ ಅಳಿಸುವಂತಹ ಒಂದು ಕೆಲಸವನ್ನು ಮಾಡುವ ಮುಖಾಂತರ ಒಂದು ಸಂಭ್ರಮಾಚರಣೆಯನ್ನು ಏನ್ ಮಾಡ್ಲಾಗುತ್ತೆ ಅದನ್ನ ಮಾಡ್ಲೇಬೇಕು ಅಂತ ಹೇಳಿ ಅವರು ಒತ್ತಾಯವನ್ನು ಮಾಡ್ತಾರೆ. ಹೀಗಾಗಿ ಇಬ್ಬರ ನಡುವೆ ಒಂದು ಸಮನ್ವಯದ ಕೊರತೆ ಉಂಟಾದಂತಹ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಸಭೆ ವಿಫಲವಾಗಿರ್ತಕ್ಕಂಥದ್ದು. ಹೀಗಾಗಿ ಈಗ ಏನು ದೇವಾಲಯದ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಗದೀಶ್ ಅವರು ಇರ್ಬೋದು, ಜೊತೆಗೆ ಡಿವೈಎಸ್ಪಿ ರಘು ಅವರು ಇರ್ಬೋದು, ಇವರೆಲ್ಲರೂ ಕೂಡ ಏನು ತಹಸೀಲ್ದಾರ್ ಅವರ ಒಂದು ಸಮ್ಮುಖದಲ್ಲಿ ಒಂದು ಸಭೆಯನ್ನು ನಡೆಸ್ತಾರೆ. ಈ ಒಂದು ಉಭಯ ತಂಡಗಳ ಮುಖಂಡರ ಸಭೆ ಏನಿತ್ತು ಈ ಒಂದು ಸಭೆ ವಿಫಲವಾಗಿರ್ತಕ್ಕಂಥದ್ದು. ಇನ್ನ ಜಿಲ್ಲಾಧಿಕಾರಿಗಳು ಮಧ್ಯ ಪ್ರವೇಶವನ್ನು ಮಾಡುವ ಮುಖಾಂತರ ಇದರ ಬಗ್ಗೆ ಯಾವ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಇಲ್ಲಿ ನಂಜುಂಡೇಶ್ವರನ ಭಕ್ತಾದಿಗಳು ಇಂದಿನಿಂದಲೂ ಕೂಡ ನಡೆದು ಬಂದಿರತಕ್ಕಂಥ ಈ ಒಂದು ಅಂಧಕಾಸುರನ ಸಂಹಾರದ ಒಂದು ಧಾರ್ಮಿಕ ಕಾರ್ಯವನ್ನ ಮಾಡೇ ಮಾಡ್ತೇವೆ ಅಂತ ಹೇಳಿ ಒಂದು ಕಡೆ ಇವರು ಮುಂದಾದ್ರೆ, ಮತ್ತೊಂದು ಕಡೆ ಇದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಈ ತರದ ಒಂದು ಅಪಮಾನಗೊಳಿಸುವಂತ ನಮ್ಮ ಮೂಲ ಪುರುಷನಿಗೆ ಅಪಮಾನಗೊಳಿಸತಕ್ಕಂಥ ಒಂದು ಕೆಲಸವನ್ನು ಮಾಡ್ಲಿಕ್ಕೆ ನಾವು ಬಿಡೋದಿಲ್ಲ ಅಂತ ಹೇಳಿ ದಲಿತ ಸಂಘಟನೆಯವರು ಕೂಡ ಏನು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಈ ಎರಡನ್ನೂ ಕೂಡ ಸರಿದೂಗಿಸುವಂತಹ ಕೆಲಸದಲ್ಲಿ ಜಿಲ್ಲಾಧಿಕಾರಿಗಳು ಯಾವ ರೀತಿ ಮಾತನಾಡ್ತಾರೆ, ಜೊತೆಗೆ ಚುನಾಯಿತ ಪ್ರತಿನಿಧಿಗಳು ಕೂಡ ಮಧ್ಯ ಪ್ರವೇಶ ಮಾಡಬೇಕಾದಂತಹ ಅನಿವಾರ್ಯತೆ ಇರುತ್ತೆ. ಹೀಗಾಗಿ ಯಾವ ಒಂದು ಬೆಳವಣಿಗೆ ಆಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಿದೆ ಪ್ರಭು. ಥ್ಯಾಂಕ್ ಯು ಪುನೀತ್ ತಮ್ಮೆಲ್ಲ ಮಾಹಿತಿಗಾಗಿ.